ನಿಗಮ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಚಂದ್ರಶೇಖರ್, KSRTC ನೌಕರ ಕೂಟದ ರಾಜ್ಯಾಧ್ಯಕ್ಷ. ಮಾನ್ಯ ಅನಂತ ಸುಬ್ಬರಾವ್ ಸಾಹೇಬ್ರೆ, ನನ್ನನ್ನು ನೀವು ಕ್ಷಮೆ ಕೇಳಬೇಕು ಅಂತ ಕೇಳಿದ್ದೀರಾ. ಮೊದಲನೇದಾಗಿ ನನ್ನ ಪ್ರಶ್ನೆ ನಿಮಗೆ, ನಾನು ಯಾಕೆ ಸ್ವಾಮಿ ಕೆಲಸಗಾರರ ಬಳಿ ಅಂದರೆ ನನ್ನ ಆತ್ಮೀಯ ಸಾರಿಗೆ ನೌಕರರ ಬಳಿಯಲ್ಲಿ ಕ್ಷಮೆ ಕೇಳಬೇಕು? ಅದಕ್ಕೆ ಉತ್ತರವನ್ನು ತಾವೇ ಹೇಳಬೇಕು. ತಾವೇನು ಹೇಳ್ತಾ ಇದ್ರಿ, ಏನೋ ಸಂಸ್ಥೆನ ಮುಳುಗ್ಸೋಕೆ ಬಂದುಬಿಟ್ಟಿದ್ವಿ, ಅದನ್ನು ತಾವು ಎತ್ತಿ ಹಿಡ್ಕೊಂಡು ಬಂದಿದ್ರಿ, ನಾನೇನೋ ಅದನ್ನು ಹಾಳು ಮಾಡೋಕ್ಕೆ ಬಂದಿದ್ದೆ ಅಂತ ತಾವು ಹೇಳ್ಕೊಂಡು ಕ್ಷಮೆ ಕೇಳಬೇಕು. ಮತ್ತೊಂದು ಮಗದೊಂದೆಲ್ಲ ಹೇಳಿದ್ದೀರಾ, ನಮ್ಮ ವೈಯಕ್ತಿಕ ವಿಚಾರಗಳಿಗೂ ವೈಯಕ್ತಿಕ ಏನು ಘಟನೆಗಳಿಗೂ ಇದನ್ನು ತುಲನೆ ಮಾಡಿಕೊಂಡು ನೀವು ಹೇಳಿದ್ದೀರಾ. ಮೊದಲನೇದಾಗಿ ಹೇಳ್ತೀನಿ ರಾಯರೇ, ನಾನು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಯಾವುದೂ ತಪ್ಪನ್ನು ಮಾಡಿಲ್ಲ. ಸಾರಿಗೆ ನೌಕರ ಕೂಟ ನೌಕರರಿಂದ ನೌಕರಿಗೋಸ್ಕರನೇ ಹುಟ್ಟಿರುವ ಇದು ಒಂದು ಸಂಘಟನೆಯಾಗಿದ್ದು, ಸಂಘ ಅನ್ನೋದಕ್ಕಿಂತ ಇದೊಂದು ಕುಟುಂಬ. 40 ವರ್ಷಗಳಿಂದ ಏನು ತಮ್ಮ ಆಡಳಿತ ಅವಧಿಯಲ್ಲಿ ಆಗದ ಬದಲಾವಣೆ ಇಲ್ಲದ ಒಂದು ನಿಂತ ನೀರಾಗಿತ್ತಲ್ಲ, ಅದನ್ನು ಬದಲಾವಣೆ ಮೂಲಕ ತಗೊಂಡ್ಬಂದಿದ್ದೀವಿ. ತಾವು ಹೇಳ್ತಾ ಇದ್ದೀರಾ ನಾವು ಕೊಡಿಸಿದ್ದೀವಿ ಅಂತ. ಸ್ವಾಮಿ, ತಾವು ಕೊಡಿಸಿದ್ದಕ್ಕಿಂತ ಮೊದಲೇ ಶ್ರೀಕಂಠಯ್ಯ, ಸಂಪಂಗಿ ಅಂತ ಹಿರಿಯ ನಾಯಕರುಗಳು ನಮಗೆ ಎಷ್ಟೋ ಅಮೂಲ್ಯವಾದ ಸೌಲಭ್ಯಗಳನ್ನ ಏನು ಕೊಡಿಸಿದ್ರು, ತಮ್ಮ ಕಾಲಾವಧಿಯಲ್ಲಿ ಅದನ್ನು ಹಂತ ಹಂತವಾಗಿ ಕಳ್ಕೊಂಡ್ಬಂದಿದ್ದೀರಾ. ನೋಡ್ಕೊಳ್ಳಿ, MS ಕೃಷ್ಣನ್ ಸಾಹೇಬರು ಇದ್ದಾಗ ಆದಂಥ ಒಂದು ಅಗ್ರಿಮೆಂಟನ್ನು ಬಿಟ್ಟರೆ ತಮ್ಮ ಕಾಲಾವಧಿಯಲ್ಲಿ ಆಗಿದೆಯಲ್ಲ, ಅದು ಘನಘೋರ. 1989ರ ಹಿಂದೆ 1989ರ ಹಿಂದೆ ಸಾರಿಗೆ ನೌಕರರು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಪಡಿತಾ ಇದ್ರು. ಸರ್ಕಾರಿ ನೌಕರರು ನಮ್ಮ ಮೂಲ ವೇತನ ಜಾಸ್ತಿ ಇದೆ ಅಂತ ಸರ್ಕಾರಿ ಕೆಲಸವನ್ನು ಬಿಟ್ಟು ಬಂದವ್ರೆ. ಇಲ್ಲಿದ್ದವ್ರಿಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರೇನೋ ಈ ಮೂಲ ವೇತನ ಇಲ್ಲಿ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ಅವರು ಈ ಕೆಲಸದಲ್ಲಿ ಮುಂದುವರೆದಿದ್ದಾರೆ. ಆದರೆ ತದನಂತರ ಆದಂಥ ಬೆಳವಣಿಗೆಗಳಲ್ಲಿ ತಮ್ಮ ಸಂಘಟನೆ 2 ಬಾರಿ ಚುನಾವಣೆ ಮೂಲಕ ಆರಿಸಿ ಬಂದು ಸೋಲ್ ನೆಗೋಷಿಯೇಷನ್ ಅಂತ ತಾವೇನು ಏಕಮೇವ ಚೌಕಾಸಿದಾರರ ಕೂತ್ಕೊಂಡ್ರಿ, ಅಲ್ಲಿಂದ ಮುಂದಕ್ಕೆ ಸಾರಿಗೆ ನೌಕರು ಕಳ್ಕೊಂಡ್ಬಂದದ್ದು ಲಕ್ಷಾಂತರ. ತಮ್ಮ ಬಾಯಲ್ಲೇ ಹೇಳಿದ್ದೀರಾ 10,000 ಕೋಟಿ ನನ್ನ ಜೋಬಲ್ಲಿದೆ ಅಂತ. ಆಯ್ತಾ? ಇದನ್ನ ಇಷ್ಟೆಲ್ಲ ಕಳ್ಕೊಂಡ್ಬಂದಿದ್ದೀರಾ. ನೌಕರರ ಕೂಟ ಬಂದಿದ್ದು 4 ವರ್ಷ ಸ್ವಾಮಿ. ಅದು ಇಷ್ಟೆಲ್ಲ ತಮ್ಮ ಎಲ್ಲರೂ ವಾಟ್ಸಪ್ಗಳಲ್ಲಿ ಮಾತಾಡ್ತಾರೆ, ತಮ್ಮಿಂದ ಇದಾಗೋಯ್ತು, ನೀವೇ ಹಾಳು ಮಾಡಿದ್ದು ಅಂತ. ಅದನ್ನು ನೇರವಾಗಿ ನಾನು ಹೇಳಕ್ಕೆ ಬರಲ್ಲ, ಇಚ್ಛೆನೂ ಇಲ್ಲ ನನಗೆ. ಅವ್ರವ್ರ ಆತ್ಮಗಳನ್ನ ಅವ್ರವರೇ ಮುಟ್ಟು ನೋಡ್ಕೊಳ್ಳಿ. ಪ್ರಪಂಚಕ್ಕೆ ಏನಾದರೂ ನೀವು ಬೇರೆ ಏನೇ ಮಾತಾಡ್ಬೋದು, ಆದರೆ ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಅನ್ಕೊತೀನಿ. ಯಾಕಂದರೆ ನೌಕರರ ಕೂಟ 2020ರಲ್ಲಿ ಹೋರಾಟಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಯಾರ್ಯಾರು ನಾವೊಂದು ರೂಮಲ್ಲಿ ಸಾರಿಗೆ ಸಚಿವರು, ಗೃಹ ಸಚಿವರು ಮತ್ತು ಇತರೆ ಅಧ್ಯಕ್ಷರುಗಳು, ಅಧಿಕಾರಿಗಳೆಲ್ಲ ಮೀಟಿಂಗ್ ಮಾಡಬೇಕಾದ್ರೆ ಪಕ್ಕದ ಕೋಣೆಯಲ್ಲಿ ಯಾರು ದೋಸೆ ತಿಂತಾ ಇದ್ರು ಅಂತ ನಮಗೆಲ್ಲರೂ ಕಣ್ಣಿಂದ ನೋಡಿದವರು ಇದ್ದಾರೆ. ಆವತ್ತು ನಾವು ಸರ್ಕಾರಿ ನೌಕರರಾಗಬೇಕು ಅಂತ ಹೋಗಿದ್ದು ಸತ್ಯ, ಇಲ್ಲ ಅಂತ ನಾನು ಹೇಳಿಲ್ಲ. ನಮ್ಮ ಮೊದಲ ಅಜೆಂಡಾ ಸರ್ಕಾರಿ ನೌಕರರೇ ಆಗಿತ್ತು. ತದನಂತರದಲ್ಲಿ ಆವತ್ತು ನಡೆದಂಥ ಮಾತುಕತೆಯಲ್ಲಿ ಸರ್ಕಾರಗಳು ಮತ್ತು ನಮ್ಮ ಜೊತೆಲಿ ಜಗ್ಗಾಟದಲ್ಲಿ ಮತ್ತು ನನ್ನ ಜೊತೆಲಿ ಇವತ್ತು ನಿಮ್ಮ ಜೊತೆಲಿ ಇದ್ದಾರಲ್ಲ, ಅವರೆಲ್ಲರ ಒಂದು ಒತ್ತಾಯ ಒಪ್ಪಿಗೆ ಮೇರೆಗೆ ಸರ್ಕಾರಿ ನೌಕರನ ಒಂದು ಕಾನ್ಸೆಪ್ಟ್ನ ಬಿಟ್ಟು ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ, ಆ ಸಮಯದಲ್ಲಿ 6ನೇ ವೇತನ ಆಯೋಗ ನಡೀತಾ ಇತ್ತು ಸರ್ಕಾರಿ ನೌಕರಿಗೆ. ಅದಕ್ಕೋಸ್ಕರ ಆವತ್ತು ನಾನು 6ನೇ ವೇತನ ಆಯೋಗ ಅಂತ ಕೇಳಿದ್ದು. ಅದ್ರ ಜೊತೆಯಲ್ಲಿ ನಾವು ಏನು ಮುಖ್ಯವಾಗಿ ಬೇಡಿಕೆಗಳು ಇಟ್ಕೊಂಡ್ಬಂದ್ರು ಅದನ್ನು ಹಂತ ಹಂತವಾಗಿ ನಾವು ಈಡೇರಿಸ್ಕೊಳ್ಳೋದ್ರಲ್ಲಿ ಸಫಲರಾಗಿದ್ದೀವಿ. ಮೊದಲನೇದಾಗಿ ಇವತ್ತೇನು ಹೇಳ್ತಾ ಇದ್ದೀರಾ, 10,000 ನೌಕರರು ಬಂದಿದ್ದಾರೆ ಅಂತ. ಪ್ರತಿಯೊಬ್ಬ ನೌಕರನು, ಹೊಸದಾಗಿ ಅಪಾಯಿಂಟ್ ಆಗಿರೋ ನೌಕರನು, ನಾವು ಇನ್ನೊಂದು 2-3 ತಿಂಗಳಣ, ಇನ್ನೊಂದು ಅಥವಾ 4-5 ತಿಂಗಳಣ ನಾವು ಪ್ರೊಫೆಷನಲ್ ವೋಟರ್ ಆಗ್ಬಿಡ್ತೀವಣ್ಣ, ನನ್ನನ್ನು ಮುಂದೆ ಬಂದರೂ ನನ್ನ ಯಾರು ಕಂಡುಹಿಡಿಯಲ್ಲ. ಆದರೆ ನಾನು ಇಲ್ಲ ಅಂದ್ರೂ ಯಾರೋ ಒಬ್ರನ್ನ ಹೋದ್ಸಲಿ ಹೋರಾಟ ಮಾಡಿದಾಗ ಕೂಟ ಮತ್ತು ಈ ಥರ ಸಂಘಟನೆಗಳೆಲ್ಲ ಸೇರಿ ಮಾಡಿದಾಗ ನಮಗೆ 1 ವರ್ಷ ಟ್ರೈನಿಂಗ್ ಪದ್ಧತಿ ಕಮ್ಮಿ ಆಗಿದೆ ಅಣ್ಣ, ನಾವು 1 ವರ್ಷಕ್ಕೆ ನಾವು ಟ್ರೈನಿಂಗ್ ಮುಗಿಸ್ತೀವಣ್ಣ, ಪ್ರೊಫೆಷನಲ್ ಬರುತ್ತೆ ಅಂತ ಹೇಳ್ತಾರೆ.
ಮತ್ತು HRMS ಸಿಸ್ಟಮ್. HRMS ನಿಮಗೆ ನೌಕರ ಬಂಧುಗಳಿಗೆ ನಾನು ಹೇಳೋದು ಒಂದೇ, ಇದು ನಿಮಗೆ HRMS ಇವತ್ತು ನಿಮಗೆ ಅದರ ಪ್ರತಿಫಲ ನೇರವಾಗಿ ನಿಮಗೆ ಕಾಣಿಸಲ್ಲ, ಆದರೆ ಪರೋಕ್ಷವಾಗಿ ನಿಮ್ಮ ಹಿಂದೆ ಯಾವುದೇ ಅಧಿಕಾರಿಗಳ ತಪ್ಪುಗಳಿಂದ ನೀವು ಸೇವಾ ಅವಧಿಯಲ್ಲಿ ಕಳ್ಕೋಬೇಕಾಗಿರುವ ಏನೋ ಸೌಲಭ್ಯಗಳಿದೆಯಲ್ಲ ಅದನ್ನು ಯಾವುದನ್ನು ಕಳ್ಕೊಳ್ಳಲ್ಲ ಸ್ನೇಹಿತರೆ. ಅದು ಪ್ರತಿಯೊಂದು ಇಲಾಖೆ ನಿಗಮ ಮಂಡಳಿ ನೌಕರರು ಹೊಂದಿರುವಂಥ ಸವಲತ್ತು ನೀವು ಅನುಭವಿಸ್ತಾ ಇದ್ದೀರಾ. ಮತ್ತು ಟ್ರಾನ್ಸ್ಫರ್ ಪಾಲಿಸಿ ತನ್ನ ಜೊತೆಗೆ 20-22 ವರ್ಷ ಸುಮಾರು ವರ್ಷಗಳಿಂದ ತಮ್ಮ ಬಂಧು ಬಳಗಗಳೆಲ್ಲ ಬಿಟ್ಟು ದೂರ ದೂರ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದವರಂತ ಸಾವಿರಾರು ನೌಕರರು ಇವತ್ತು ಯಾರಿಗೂ ₹1 ಕೊಡದೆ, ಯಾರ ಕೈ ಕಾಲು ಹಿಡಿಯದೆ ಆನ್ಲೈನಲ್ಲಿ ಪಾರದರ್ಶಕವಾಗಿ ಅಪ್ಲಿಕೇಶನ್ ಆಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ. ಮತ್ತು ಮೆಡಿಕಲಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು KSRTCಗೆ ಮಾತ್ರ ಬಂದಿದ್ದು, ಇನ್ನು 3 ಕಾರ್ಪೊರೇಷನ್ಗೆ ಬರೋಕ್ಕೆ ಒಂದು ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಆ 3 ಕಾರ್ಪೊರೇಷನ್ಗಳಲ್ಲಿ ಏನು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈಗ KSRTCಯಲ್ಲೂ ಸಹ ತಮಗೊಂದು ಗೊಂದಲ ಇರ್ಬೋದು, ಏನೋ OPDನ ಕಟ್ ಮಾಡಿದ್ದಾರೆ ಅಂತ. ಅದಕ್ಕೆ ಕಾರಣಾಂತರಗಳಿದ್ದಾವೆ, ಅದು ಯಾರು ತಪ್ಪು ಹೆಂಗಾಗಿದೆ ಅನ್ನೋದು ನಮ್ಮ ವಿಚಾರಗಳು ಬೇಡ. ಯಾಕಂದರೆ KSRTCಯಲ್ಲಿ ಮಾತ್ರನೇ OPDಯಲ್ಲಿ 1,12,196 ನೌಕರರು ಅವರ ಕುಟುಂಬ ಸದಸ್ಯರು ಒಂದು ಟ್ರೀಟ್ಮೆಂಟನ್ನು ಪಡೆದಿದ್ದಾರೆ. ಸುಮಾರು 17.24 ಕೋಟಿ. ನಂತರ IPDಯಲ್ಲಿ 9,906. ನಾನು ಹೇಳ್ತಾ ಇರೋದು ಒಂದೂವರೆ ತಿಂಗಳು 2 ತಿಂಗಳು ಹಿಂದಿನ ಡಾಟಾ ಸ್ನೇಹಿತರೆ. ಸುಮಾರು 43.33 ಕೋಟಿಯಷ್ಟು ವ್ಯಯ ಆಗಿದೆ ಇದಕ್ಕೆ, ಈ ಸ್ಕೀಮಲ್ಲಿ. ಸುಮಾರು ಒಂದು 4-5 ನೌಕರರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಟ್ರೀಟ್ಮೆಂಟ್ಗೆ 18 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಬಿಲ್ ಪಾವತಿಯಾಗಿದೆ. ಒಂದ್ಸಲಿ ಯೋಚನೆ ಮಾಡಿ. ಚಂದ್ರು ಏನು ಕೊಡಿಸ್ದ ಅಂತ ಈ ವಾಟ್ಸಪ್ಗಳಲ್ಲಿ ಬೊಬ್ಬೆ ಹೊಡಿತಾರಲ್ಲ, ಕೆಲವು ನಾವು ಇವರು ಹಿಂಬಾಲಕರು ಬೊಬ್ಬೆ ಹೊಡಿತಾರಲ್ಲ, ಅದೇ ನೀವು ಒಂದು 5 ಲಕ್ಷನೋ 6 ಲಕ್ಷನೋ 18 ಲಕ್ಷ ಬೇಡ, ಒಂದು 5 ಲಕ್ಷ 6 ಲಕ್ಷ ಈ ಥರ ಮೆಡಿಕಲ್ ಇದಕ್ಕೆ ಖರ್ಚಾದಾಗ ಯಾರ್ಯಾರು ಏನೇನು ಮಾರಬೇಕಾಗಿತ್ತು ಅದು ಹೋಗಿದೆ. ಈ ಥರ ಇನ್ನೂ ನೀವೆಲ್ಲರೂ ಕೈ ಜೋಡಿಸಿದ್ರೆ ರಾಯರೇ, 2020ರಲ್ಲಿ ನೀವು ಇನ್ನೊಂದು ಕೊಠಡಿಯಲ್ಲಿ ಕೂತ್ಕೊಂಡು ದೋಸೆ ತಿನ್ಕೊಂಡು ಇಲ್ದಿರ ಅವತ್ತೇ ಬಿಡ್ರಪ್ಪ, ನೌಕರರಿಗೋಸ್ಕರ ನಾವು ಸಂಘಟನೆ ಕಟ್ಟಿದ್ದೀವಿ, ನೌಕರರಿಗೋಸ್ಕರ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ನೀವು ಅವತ್ತು ಬಂದು ಕೂತ್ಕೊಂಡಿದ್ದಿದ್ರೆ ನಿಜವಾಗ್ಲೂ ಆವತ್ತು ನನಗಿಂತ ಹೆಚ್ಚಿಗೆ ನಿಮಗೆ ಬೆಲೆ ಸಿಕ್ಬಿಡ್ತಾ ಇತ್ತು. ಅವತ್ತು ಬರಲಿಲ್ಲ, ನೀವು ಸರ್ಕಾರಿ ನೌಕರರಾಗೋದೇ ಬೇಡ ಅಂತ ತಾವು ನಿರ್ಧಾರ ಮಾಡಿದ್ರಿ. ಜೊತೆಗೆ ತಮ್ಮ ಏನು ಈ ಹುಬ್ಬಳ್ಳಿಯಲ್ಲಿ ನಡೆದ ನಿಮ್ಮ ಸಮ್ಮೇಳನದಲ್ಲಿ, ಸ್ಟಾಫ್ ಆ್ಯಂಡ್ ಫೆಡರೇಷನ್ ಅವರ 7ನೇ ಸಮ್ಮೇಳನದಲ್ಲಿ ನಾವೇ ಸರ್ಕಾರಿ ನೌಕರರಾಗೋದು ಬೇಡ ಅನ್ನೋ ಮಾತನ್ನ ನೀವು ಪ್ರಿಂಟ್ ಮಾಡಿಸಿದ್ದೀರಾ. 2021ರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತಿಹಾಸ ಕಾಣದಂಥ ಹೋರಾಟ ಅದು. ಸಾರಿಗೆ ನೌಕರರು, ಅವರ ಕುಟುಂಬ ಸದಸ್ಯರು ಎಲ್ಲರೂ ಬೀದಿಗಿಳಿದಾಗ ತಾವು ಯಾರೋ ಒಬ್ಬರು ಫೋನ್ ಮಾಡಿದ್ರು, ತಾವೇ ತಮ್ಮ ಇಂಟರ್ವ್ಯೂಲ್ಲಿ ನಾನು ನೋಡಿದೆ, ಹೇಳಿದೆ, ಯಾರೋ ಒಬ್ಬರು 12 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿದ್ರು, ಗಾಡಿ ಎತ್ತಪ್ಪ ಅಂತ ಹೇಳಿದ್ರು. ಅದವ್ರಿಗೆ ಬುದ್ಧಿವಾದ ಹೇಳಿದೆ, ಅದಕ್ಕೋಸ್ಕರ ಅದನ್ನೇ ರೆಕಾರ್ಡ್ ಮಾಡಿಬಿಟ್ಟು ನಾನು ವಿರೋಧಿ ಅಂತ ಬಿಂಬಿಸಿದ್ರಿ ಅಂತ ಹೇಳ್ತಾ ಇದ್ದೀರಾ ರಾಯರೇ. ಪ್ರತಿ ಘಟಕಗಳಲ್ಲಿ ಅವ್ರು ನಿಮ್ಮವರ ಬೇರೆಯವರನ್ನ ನಾನು ಅದನ್ನು ಪಾಯಿಂಟ್ಔಟ್ ಮಾಡಿ ಹೇಳಲ್ಲ. 4ರಿಂದ 5 ಜನ ಬರೀ ಬಸ್ನ ಡಿಪೋಗೆ ತೋರಿಸೋದು, ಒಳಗಡೆ ತೊಗೊಂಬರೋದು, ಡಿಪೋಗೆ ತೋರಿಸೋದು, ಒಳಗಡೆ ತೊಗೊಂಬರೋದು. ಎಲ್ಲೋ ಒಂದು ಕಡೆ ಮಾಹಿತಿ ಹಾಕಲ್ಲಿ ತೊಗೊಂಡಿದ್ದೀವಿ. ಸುಮಾರು 1000 ಚಿಲ್ಲರೆ ಕಲೆಕ್ಷನ್ ಕಟ್ಟವ್ರೆ, 127 ಕಿಲೋಮೀಟರ್ ಏನೋ ಓಡಿಸೋರಂತೆ ಬಸ್ನ ಅಂತ ಲೆಕ್ಕ ಕೊಟ್ಟವ್ರೆ ಮಾಹಿತಿ ಹಾಕಲ್ಲಿ. ಆದರೆ ಆ ವಾಹನ ತೆಗೆದುಕೊಂಡಂಥ ಡೀಸೆಲ್ ಎಷ್ಟು ಗೊತ್ತಾ? 2 ಲೀಟ್ರು. 1000 ಚಿಲ್ಲರೆ ಕಲೆಕ್ಷನ್ ಮಾಡಿ 127 ಕಿಲೋಮೀಟರ್ ಓಡಿಸಿ ಏನು ಡೀಸೆಲ್ ಮಾತ್ರ 2 ಲೀಟರ್ ತೊಗೊಂಡಿರೋದು. ಅದು ಲೆಕ್ಕ ಎಲ್ಲ ಮಾಹಿತಿಗಳು ಸಿಕ್ಕಿದೆ. ಸೊ ಇಂಥ ಕುತಂತ್ರಗಳನ್ನು ಮಾಡಿ ಆವತ್ತಿನ ಹೋರಾಟವನ್ನು ಹತ್ತಿಕ್ಕಿದ್ರಲ್ಲ ಎಲ್ಲರೂ ಸೇರಿಕೊಂಡು.
ನಾನು ನಿಮ್ಮನ್ನಂತ ಹೇಳ್ತಾ ಇಲ್ಲ ರಾಯ್ರೆ, ನೀವು ದಯವಿಟ್ಟು ನನ್ನನ್ನು ತಪ್ಪು ಅಪಾರ್ಥ ತಿಳ್ಕೋಬೇಡಿ. ನಾನು ನಿಮ್ಮನ್ನಂತ ಇಲ್ಲ. ಆವತ್ತು ಇಷ್ಟು ದೊಡ್ಡ ಮರಣ ಹೋಮಗಳು ನೌಕರರದು ನಡಿಬೇಕಾದ್ರೆ, ಡಿಸ್ಮಿಸ್ಗಳು, ಟ್ರಾನ್ಸ್ಫರ್ಗಳಾದಾಗ ನಿಜವಾಗ್ಲೂ ಸಾರಿಗೆ ನೌಕರರು ನಿಂದನೆ AITC ಸಂಘಟನೆಗೆ ಇಷ್ಟು ದೊಡ್ಡ ಹೆಸರು ದೇಶ ಮಟ್ಟದಲ್ಲಿ ಇರಬೇಕಾದ್ರೆ ತಾವುಗಳು ನೌಕರರಿಗೋಸ್ಕರ ಚಂದ್ರು ಯಾರು ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ಬಿಡ್ರಪ್ಪ, ಇಷ್ಟು ಡಿಸ್ಮಿಸ್ಗಳನ್ನ ಮಾಡಂಗಿಲ್ಲ, ನಾವು ನೌಕರರ ಪರ ನಿಂತ್ಕೊಳ್ತೀವಿ ಅಂತ ಒಂದು ಹೆಜ್ಜೆ ನೀವು ಮುಂದೆ ಬಂದು ಅವತ್ತೊಂದು ಗುಟ್ರ ಹಾಕಿದ್ದಿದ್ರೆ ನಮ್ಮ ಬೇಡಿಕೆ ಮನೆ ಹಾಳಾಗೋಗ್ಲಿ ಬಿಡಿ ರಾಯ್ರೆ. ಆದರೆ ಇಷ್ಟು ದೊಡ್ಡ ಪನಿಷ್ಮೆಂಟು, ಶಿಕ್ಷೆಗಳು ನಮ್ಮ ನೌಕರಿಗೆ ಆಗ್ತಾ ಇರಲಿಲ್ಲ. ಚಂದ್ರು ಮಾಡ್ದೆ, ಚಂದ್ರು ಇದು ಮಾಡ್ದ, ನೌಕರರು ಅಂತ ಬಂದಿದ ತಕ್ಷಣವೇ ಎಲ್ಲರೂ ನಿಂತ್ಕೋಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಕ್ಷಮೆ ಕೇಳಬೇಕಾ? ಇದಕ್ಕೆ ಹೇಳಿ ರಾಯ್ರೆ, ನೀವೇ ಹೇಳಿ, ಕ್ಷಮೆ ಕೇಳಬೇಕು. ನಾನು ನೌಕರರ ಹಿತದೃಷ್ಟಿಯಿಂದ ಇವತ್ತು ನಾವು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು 8 ಪುಟಗಳಲ್ಲಿ ಪತ್ರಗಳನ್ನ ಕೊಟ್ವಿ, ಉತ್ತರ ಕೊಡಲಿಲ್ಲ ಅಂತ. ರಾಯ್ರೆ, ಕೈ ಮುಗಿದು ಕೇಳ್ತೀನಿ, ನಿಮ್ಮ ಜೊತೆಯಲ್ಲಿರೋರೆ, ಇವತ್ತು ನಿಮ್ಮ ಜೊತೆಯಲ್ಲಿರೋರೆ, ನಿಮ್ಮ 8 ಪುಟಗಳ ಪತ್ರಕ್ಕೆ ನಾವು ಉತ್ತರಗಳನ್ನು ಕೊಟ್ಟಿದ್ದೀವಿ. ಆದರೆ ಕೋವಿಡ್ ಕಾರಣ ಅಂತ ನೀವೇನು ಹೇಳಿತಾ ಇದ್ರೆ ಆ ಟೈಮಲ್ಲಿ ನಿಮ್ಮ ಕಚೇರಿ ಸಂಪೂರ್ಣವಾಗಿ ಯಾರೋ ಒಬ್ಬರೇ ಒಬ್ರು ಇದ್ರಂತೆ, ಇನ್ಯಾರೂ ಇರಲಿಲ್ಲ, ಯಾರೂ ಇರಲಿಲ್ಲ. ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಮುಚ್ಚೋ ಬದಲು ಒಬ್ಬರನ್ನ ಇಟ್ಕೊಂಡು ಅವ್ರ ಹತ್ರ ಲೆಟ್ರ್ ಕೊಟ್ಟು ಬಂದಿದ್ವಿ ನಾವು. ನಿಮ್ಮ ಜೊತೆಯಲ್ಲೇ ಇದ್ದಾರೆ ಮತ್ತು ನಮ್ಮ ಜೊತೆಯಲ್ಲೂ ಇದ್ದಾರೆ ಆ ಪತ್ರವನ್ನು ತಲುಪಿಸಿರೋರು. 5 ಪತ್ರಗಳನ್ನ ಕೊಟ್ಟಿದ್ದೀವಿ. ಆ ಪತ್ರಗಳಿಗೆ ತಮ್ಮಿಂದ ಯಾವುದೇ ಉತ್ತರಗಳು ಬಂದಿಲ್ಲ. ಪತ್ರಗಳಿಗೆ ಬರೋದಕ್ಕೆ ಮೊದಲು ನಂತರ ನೀವು ಹೇಳೋದು ವಾಟ್ಸಪ್ಪಲ್ಲಿ ಹಾಕ್ಬಿಟ್ರಿ, ನಮಗೆ ಪ್ರಚಾರಕ್ಕೆ ಹೋಗಿ ಆ ಪತ್ರಗಳನ್ನ ಕೊಟ್ಟು ನಾಟಕ ಆಡ್ತಾ ಇದ್ದಾರೆ ನೌಕರ ಮುಂದೆ ಅಂತ. ರಾಯ್ರೆ, ಇದಕ್ಕೂ ಮೊದಲು ಅಂದರೆ ಆಗಸ್ಟ್ 5ರ ಮುಷ್ಕರದ ಹಿಂದೆ ತಮಗೊಂದು ಪತ್ರವನ್ನು ಬರೆದು ವಾಸ್ತವಾಂಶನ, ಪ್ರಸ್ತುತದಲ್ಲಿ ಸಂಸ್ಥೆಯಲ್ಲಿ ನಡೀತಿರೋ ವಾಸ್ತವಾಂಶಗಳನ್ನ ತಮ್ಮ ಮುಂದೆ ಇಟ್ಟು ತಮಗೆ ಈ ಮುಷ್ಕರದ ಬದಲಾಗಿ ಬೇರೆ ಹೋರಾಟಗಳನ್ನ ಮಾಡೋದು, ಅದನ್ನು ಒಬ್ಬ ನಾಯಕ, ಒಬ್ಬ ಸಂಘಟನೆ ನಾಯಕ ಇನ್ನೊಬ್ಬರು ಸಂಘಟನೆ ನಾಯಕರಿಗೆ ಒಂದು ರೀತಿಯ ರಹಸ್ಯವಾಗಿ ಅಂದರೆ ನಮ್ಮನಿಬ್ಬರ ಏನೋ ಕೊಳ್ಳೆ ಹೊಡೆಯೋದಕ್ಕಲ್ಲ, ನೌಕರರ ಹಿತದೃಷ್ಟಿಯಿಂದ ಏನು ಪತ್ರ ಬರೆದಿದ್ದೀವಿ, ಆ ಪತ್ರವನ್ನು ಬಹಿರಂಗಪಡಿಸಿದವ್ರು ಯಾರು ರಾಯ್ರೆ? ನಿಮ್ಮ ಅನುಯಾಯಿಗಳ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಚಂದ್ರು ಹಿಂಬಾಗಲಿನಿಂದ ನಮ್ಮ ಹತ್ರ ಬರ್ತಾ ಇದ್ದಾನೆ, ಅವನಿಗೆ ಹೋರಾಟ ಮಾಡೋ ಧೈರ್ಯನೂ ಇಲ್ಲ ಮತ್ತು ಜನನೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹೇಳ್ಸಿ ಎಲ್ಲ ತುಂಬ ದೊಡ್ಡ ಮಟ್ಟಕ್ಕೆಲ್ಲ ಮಾತುಗಳನ್ನೆಲ್ಲ ತಮ್ಮ ಅನುಯಾಯಿಗಳು ಹೇಳಿದ್ದಾರೆ ಬಿಡಿ, ಆಯಿತಾ. ಮತ್ತು ಇನ್ನೊಂದು ಹೇಳ್ತಾ ಇದ್ರಿ, ಕೂಟದಲ್ಲಿ ಜನನೇ ಇಲ್ಲ. ತಮ್ಮ ಹೋರಾಟ ಏನು 30ನೇ ತಾರೀಕಿತ್ತು, ನಾನು 29ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಮಾಡಿದೆ, ದಯವಿಟ್ಟು ನೋಡ್ಕೊಳ್ಳಿ ರಾಯ್ರೆ. ನಾನು ಫ್ರೀಡಮ್ ಪಾರ್ಕಲ್ಲಿ ಕೇಳಿದ್ದು ಅನಿರ್ದಿಷ್ಟಾವಧಿ ಧರಣಿ ಮತ್ತು ಉಪವಾಸ ಸತ್ಯಾಗ್ರಹ ಅಂತ. ಪೊಲೀಸ್ ಇಲಾಖೆಯಿಂದ ನಮಗೂ ಆವತ್ತು ಸಿಕ್ಕಂಥ ಅನುಮತಿನೂ ಸಹ ಅನಿರ್ದಿಷ್ಟಾವಧಿ ಅಂತಲೇ ನಮಗೂ ಸಿಕ್ಕಿದ್ದು. ಆದರೆ ಮಾರನೇ ದಿನ ತಾವು ಹೋರಾಟ ಹಮ್ಮಿಕೊಂಡಿದ್ರಲ್ಲ, ನಾವು ಹೋರಾಟ ಹಮ್ಮಿಕೊಂಡಿದ್ದು ಮಾರನೇ ದಿನ ತಾವು ಹಮ್ಮಿಕೊಳ್ಳೋಕ್ಕೆ ಏನು ಯೋಜನೆ ಮಾಡಿ ಹಾಕಿದ್ರಲ್ಲ, ಪೊಲೀಸ್ ಇಲಾಖೆಯವರು ಒಂದೇ ವಿಚಾರದಲ್ಲಿ ಒಂದೇ ಇಲಾಖೆಯವರು ವಿಭಿನ್ನ ಹೋರಾಟಗಳನ್ನ ಮಾಡೋಕ್ಕೆ ಒಂದೇ ಜಾಗದಲ್ಲಿ ಅನುಮತಿ ಕೊಡೋಕ್ಕಾಗಲ್ಲಪ್ಪ ಅಂತೇಳ್ಬಿಟ್ಟು ನಮ್ಮನ್ನೇ ಎದುರಿಸಿದ್ರು. ನೀವು ಕೂಟದ ಇತಿಹಾಸವನ್ನು ತೆಗೆದು ನೋಡ್ಕೊಳ್ಳಿ ರಾಯರೇ, ಒಂದು ದಿನದಲ್ಲಿ ಕೂಟದಲ್ಲಿ ಜನ ನಾವು ಸೇರಲ್ಲ, ಹಂತವಾಗಿ ಸೇರೋರು. ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಒಂದು ವಾರವರೆಗೂ 100, 150, 200 ಹಂಗೆ ಫ್ಲೋಯಿಂಗಲ್ಲಿತ್ತು. ಸೋಮವಾರ, ಒಂದು ವಾರದ ನಂತರ ಸೋಮವಾರ, ಏನು ಬೆಳಗಾವಿ ಅಧಿವೇಶನದ ಇತಿಹಾಸದಲ್ಲಿ ಅಷ್ಟು ದೀರ್ಘ ಅವಧಿಯಲ್ಲಿ ಹೋರಾಟ ಮಾಡೋಕ್ಕೆ ಯಾರಿಗೂ ಅನುಮತಿ ಸಿಕ್ಕಿಲ್ಲ, ನಾವು ಮಾಡಿದ್ವಿ. ಒಂದು ವಾರದ ನಂತರ ಒಂದು ಸೋಮವಾರ ದಿಢೀರಂತ ಸುಮಾರು 8,000 ನೌಕರರು ಹೇಳಿದ್ರು. ಸೈಕಲ್ ಜಾಥಾ ಬಳ್ಳಾರಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 30-40 ಜನ, ಕೋಲಾರಕ್ಕೆ ಬರೋಷ್ಟರಲ್ಲಿ ಸುಮಾರು 2 ಕಿಲೋಮೀಟರಷ್ಟು ಉದ್ದಕ್ಕೆ ಸಾಗುವಂಥ ರ್ಯಾಲಿ ಆಯಿತು. ಪ್ರತಿಯೊಂದು ಹೋರಾಟದಲ್ಲಿ ನೋಡಿ, ನಾವು ಹಂತವಾಗಿ ಎದ್ದೋಳವರು.
ನೀವು ಏಕಾಏಕಿ ಯಾವ ಮೂಲದಿಂದ ಯಾವ ರೀತಿಯಲ್ಲಿ ಕರೆಸಿದ್ರು ಅದನ್ನೆಲ್ಲ ನಾನು ಹೇಳೋದಿಲ್ಲ. ಹೋರಾಟಗಾರರು ಯಾರು ಹೋರಾಟ ಮಾಡೋದನ್ನು ಅದನ್ನು ಹೋರಾಟ ಅಂತ ಪರಿಗಣಿಸೋಣ. ಸೊ ಈ ರೀತಿಯಲ್ಲಿ ನಮ್ಮ ಹೋರಾಟಗಳು ನಡ್ಕೊಂಬರೋದು, ಯಾರನ್ನು ಹೀಯಾಳಿಸೋಕ್ಕೆ ಮತ್ತು ನಮ್ಮ ಸಂಘಟನೆಗಳ ವೈಯಕ್ತಿಕ ವಿಚಾರಗಳನ್ನ ಮಾತಾಡೋಕ್ಕೆ ದಯವಿಟ್ಟು ಬರಬೇಡಿ ರಾಯರೇ. ನಿಮ್ಮ ವಯಸ್ಸು ಅನುಭವಕ್ಕೆ ಇದು ತಕ್ಕದಂತಲ್ಲ ಮಾತುಗಳು ಅಲ್ಲ. ನಂತರ ನಮ್ಮ ಸಂಘಟನೆಯ ಆಂತರಿಕ ವಿಚಾರ ಎಲ್ಲ ನೀವು ಮಾತಾಡ್ತೀರಲ್ಲ, ಯಾಕೆ ಮಾತಾಡ್ತೀರ ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಯಾರೋ ಒಬ್ಬರು ನಾಯಕರನ್ನ, ನಮ್ಮ ಕೂಟದ ನಾಯಕರನ್ನ ಟ್ರಾನ್ಸ್ಫರ್ ಮಾಡಿಸಿದ್ರಿ ಅಂತ ಹೇಳಿದ್ರಿ. ನಾನು ಯಾಕೆ ಸ್ವಾಮಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಲಿ? ಮಾಡಿದುಣ್ಣೋ ಮಹಾರಾಯ ಅಂತ ಅವನು ಅನುಭವಿಸ್ತಾ ಇದ್ದಾನೆ. ಸರ್ಕಾರದ ಒಂದು ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡೋರು, ಡೆಪ್ಟೇಷನ್ ಮೇಲೆ ಬಂದವರು, ಸರ್ಕಾರದ ಇಲಾಖೆಯಲ್ಲಿ ಬಂದು ಕೆಲಸ ಮಾಡೋರು, ಸರ್ಕಾರದ ವಿರುದ್ಧನೇ ಇನ್ನೊಂದು ಸಂಘಟನೆಯ ಒಂದು ಒಪ್ಪಿಗೆಯನ್ನು ಪಡೆಯದೆ ಫೋರ್ಜರಿ ಲೆಟರೇಡ್ನ ಬಿಟ್ಟರೆ ಸರ್ಕಾರ ಕೈ ಕಟ್ಕೊಂಡು ಸುಮ್ಮನೆ ಕೂತಿರುತ್ತಾ ಸ್ವಾಮಿ? ಆವತ್ತು ಏನು ಇದು ಯಾರು ಲೆಟ್ರು ಅಂತ ಹುಡುಕಿದ್ರು, ಯಾರು ಮಾಡಿದ್ದು ಅಂತ ಹುಡುಕಿದ್ರು. ಅವತ್ತೇ ಅಲ್ಲೇ ಸೆಂಟ್ರಲ್ ಆಫೀಸ್ ಪಕ್ಕದಲ್ಲೇ ಪ್ರೆಸ್ ಮೀಟ್ ಮಾಡಕ್ಕೆ ಹೋಗಿದ್ರು. ಅದು ಮಾಡಕ್ಕೆ ಅಷ್ಟರಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಬಂದು ಅವ್ರನ್ನ ಓಡಿಸಿದ್ರು. ಆಯ್ತಾ? ಆ ಪತ್ರದ ಕಾರಣ ಫೋರ್ಜರಿ, ನಕಲಿ ಏನು ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಮಾಡಿದ್ರಲ್ಲ, ಅದರ ಪರಿಣಾಮ ಅವನು ಅಲ್ಲಿಗೆ ಎತ್ತಾಕಿದ್ದು. ಇದು ಹೌದು. ಇದಕ್ಕೂ ನಿಮಗೂ ಏನು ಸಂಬಂಧ ರಾಯ್ರೆ? ನೀವು ಯಾಕೆ ಇದರಲ್ಲಿ ಇಂಟರ್ಫರೆನ್ಸ್ ತಗೊಳ್ತಾ ಇದ್ದೀರಾ? ತಮ್ಮ ಹಿಂದಿನ ಆಡಳಿತಾವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರಗಳನ್ನು ಬಯಲಿಗೆ ಎಳೆದರೆ ನಮಗೆಲ್ಲ ಕಷ್ಟ ಆಗುತ್ತೆ ಅನ್ನೋದ್ರ ಕಾರಣ ಈಗ ನಮ್ಮ ಕೂಟದ ಪ್ಯಾನಲಲ್ಲಿ ಗೆದ್ದವ್ರನ್ನೇ ತಾವು ತಮ್ಮ ಕಡೆ ಹೇಳ್ಕೊಂಡಿದ್ದೀರಾ. ಹೇಳ್ಕೊಳ್ಳಿ, ಚೆನ್ನಾಗಿರಿ. ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಆದರೆ ಅಂಥವ್ರು ನಿಮ್ಮ ಸಂಘಟನೆಗೆ ಸೇರಿಸ್ಕೊಂಡ್ಬಿಡಿ, ನಿಮ್ಮ ಸಂಘಟನೆಗೆ ನೇರವಾಗಿ ಬಂದ್ಬಿಡ್ಲಿ. ಕೂಟದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾಕೆ ಆ ಕಡೆ ಈ ಕಡೆ ಕುಣಿಬೇಕು? ನಾವು ನಕಲಿ ಲೆಟ್ರೇಡ್ನ ಯೂಸ್ ಮಾಡಿ ಯಾವ ಕಾರ್ಯಕಾರಿಣಿ ಸಭೆಯ ಮತ್ತು ಪದಾಧಿಕಾರಿಗಳ ಒಪಿನಿಯನ್ನ ಪಡ್ಕೊಳ್ದೆ ಏಕಾಏಕಿ ಇವ್ರು ಯಾರು ಲೆಟ್ರೇಡ್ ಕೊಡೋದಕ್ಕೆ ಅದಕ್ಕೆ ಅನುಭವಿಸ್ತಾ ಇದ್ದೇನೆ. ಅದು ನಮ್ಮ ಸಂಘಟನೆಯ ಆಂತರಿಕ ವಿಚಾರವನ್ನು ತಾವು ಯಾಕೆ ಮೀಡಿಯಾ ಮುಂದೆ ಬಂದು ಮಾತಾಡ್ತೀರ ಅಂತ ನನಗೆ ಅರ್ಥ ಆಗಲಿಲ್ಲ. ನೀವು ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ಬೇಡ ಅಂತೀರಾ, ಆದರೆ ನಿಮ್ಮದೇ ಸೊಸೈಟಿಗಳು ಇಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದ್ದು, ನಿಮ್ಮದೇ ಸೊಸೈಟಿಗಳ ಅಧಿಕಾರಾವಧಿಗಳಲ್ಲಿ ಅಲ್ಲಿರುವ ಸೊಸೈಟಿಯ ಸಿಬ್ಬಂದಿಗಳಿಗೆ 6ನೇ ವೇತನ ಆಯೋಗ, ಸರ್ಕಾರಿ ನೌಕರಿಗೆ 17% ಮಧ್ಯಂತರ ಪರಿಹಾರ ಕೊಟ್ಟಾಗ ಅದನ್ನು ತಗೊಂಡ್ರು. 7ನೇ ವೇತನ ಆಯೋಗ ಈಗ ಪ್ರೆಸೆಂಟ್ ಓಡ್ತಾ ಇದೆ. ಆ 7ನೇ ವೇತನ ಆಯೋಗ ತಗೊಳ್ತಾ ಇದ್ದಾರೆ. ಅವರು ಎಲ್ಲ ಅಪಾಯಿಂಟ್ ಆಗಿ ಇನ್ನೂ 2.5 ವರ್ಷ ಆಗಿಲ್ಲ ಸ್ವಾಮಿ. 22 ವರ್ಷ 23 ವರ್ಷ ಕರ್ತವ್ಯ ನಿರ್ವಹಿಸ್ತಾ ಇರುವ ಏನು ಒಬ್ಬ ನಿರ್ವಾಹಕ ಚಾಲಕರು, ಅವ್ರ ಬೇಸಿಕ್ಗೆ ಇನ್ನೂ ಬರಲಿಲ್ಲ. SDA ಮಾತ್ರ ಕೇಳ್ತಾ ಇರೋದು. ಇನ್ನು FDA ಮಗದೊಂದು ಪೋಸ್ಟ್ಗಳು, ಉನ್ನತ ಪೋಸ್ಟ್ಗಳು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಿಮ್ಮ ಬೇರೆ ಇಲಾಖೆಗಳನ್ನ ಬಿಟ್ಬಿಡಿ. ಬೇರೆ ಇಲಾಖೆಗಳು, ನಿಗಮ ಮಂಡಳಿ, ಅವಳನ್ನೆಲ್ಲ ಪಕ್ಕಕ್ಕಿಡೋಣ. KSRTC ನೌಕರರು ಹಗಲಿರಳೆನ್ನದೆ ದುಡಿದು ₹1 ಕೂಡ ಹಾಕಿದಾರಲ್ಲ, ಅಂತ ಸೊಸೈಟಿಗಳಲ್ಲಿ ಕೆಲಸ ಮಾಡುವ ತಮ್ಮ ಸಂಘಟನೆಯ ಏನೋ ರೆಕಮೆಂಡೇಶನ್, ಮಗದೊಂದು ಸಂಬಂಧಿಗಳು, ಅವ್ರು ತಗೊಳ್ಳೋ ಸಂಬಳಕ್ಕೆ ಕಂಪ್ಯಾರಿಸನ್ ಮಾಡಿ ಸ್ವಾಮಿ, ಹೋಲಿಕೆ ಮಾಡಿ ನೋಡಿ. ನಾನು ಕ್ಷಮೆ ಕೇಳಬೇಕಾ ಸ್ವಾಮಿ? ಇದನ್ನೆಲ್ಲ ನಾವು ಅರಿವು ಮೂಡಿಸಿದ್ದಕ್ಕೆ ನಾನು ಕ್ಷಮೆ ಕೇಳಬೇಕಾ?